ಎಲ್ಲರಿಗೂ ನಮಸ್ಕಾರ. A very good morning to everyone present here. ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇಂದ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಬಂದಿರೋದಕ್ಕೆ, ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ, ಆ್ಯಂಡ್ ನಾವು ಮಾಡ್ತಿರೋ ಒಂದು ನಮ್ಮ ಕರ್ನಾಟಕ ಹಬ್ಬನ ಫುಲ್ ರಾಜ್ಯಕ್ಕೆ ತೊಗೊಂಡು ಹೋಗ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡು ನಿಮ್ಮೆಲ್ಲರೂ ಕರೆದಿದ್ದೀವಿ. ನಮ್ಮ ನಂಬಿಕೆ ಇಟ್ಕೊಂಡು ನೀವೆಲ್ಲ ಪ್ರೆಸ್ ಅವ್ರು ಬಂದಿದ್ದೀರಾ. ಇವತ್ತು ಯೋಚನೆ ಮಾಡ್ತಿರ್ಬೋದು, ಪ್ರೆಸ್ ಅವರೆಲ್ಲರೂ ಏನಕ್ಕೆ ಇಷ್ಟು ಜನ ಮಕ್ಕಳಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂತ. ನಾನು ಯಾವಾಗಲೂ ಒಂದು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಿಂತ್ಕೊಂಡು ನೋಡ್ತಿದ್ದೆ, ಬರೀ ಟಿ ವಿಲಿ ಪ್ರೆಸ್ ಕಾನ್ಫರೆನ್ಸ್ ನೋಡ್ತಿದ್ವಿ. ಬಟ್ ಆ್ಯಕ್ಚುಲ್ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಏನು, ಹೆಂಗಿರುತ್ತೆ, ಏನು ತಿಳ್ಕೊಬೋದು ಅಂತ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ತಿಳ್ಕೊಳ್ಳಿ. ಮೊದಲನೇದಾಗಿ ಆಸ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಈ ವರ್ಷ ನಾವು 25 ವರ್ಷ ತುಂಬ್ತೀವಿ. 25 years ಆಫ್ ಎಂಪವರಿಂಗ್ ಪೀಪಲ್. ಮೋರ್ ದೆನ್ ಲಕ್ಷಾಂತರ ಮಕ್ಕಳನ್ನ ಇಲ್ಲಿಂದ ಒಂದು ವಿದ್ಯಾಸಂಸ್ಥೆಯಿಂದ ವಿದ್ಯೆ ಕೊಟ್ಟು ಕಳಿಸಿದ್ದೀವಿ. ಸ್ಕೂಲ್ ಒಂದೇ ಅಲ್ಲ, ಕಾಲೇಜು, ನರ್ಸಿಂಗ್ ಕಾಲೇಜು, MBA ನಡೆಸ್ತೀವಿ ನಾವು. ಹೀಗಾಗಿ ನಾವು ಯಾವಾಗಲೂ ಯೋಚನೆ ಮಾಡ್ತಿದ್ವಿ, ಇಂಜಿನಿಯರಿಂಗ್ ಮಾತ್ರ ಇಂಪಾರ್ಟೆಂಟಾ ಇಲ್ಲ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟಾ ಅಂತ. ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟು ಅಂತ ನಾವು ಯಾವಾಗಲೂ ಯೋಚನೆ ಮಾಡಿದಾಗ, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಕಲ್ಚರ್ ಬೇಕು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಒಂದು ಹಾಬಿ ಬೇಕು. VTU ಹೌದು, ಈ ಸಂಸ್ಥೆ ಸರಿ ನಮ್ಮ ನಾಡ ಹಬ್ಬ ಮಾಡೋಕ್ಕೆ 24 ವರ್ಷ ನಾವು ಈ VTU ಫೆಸ್ಟ್ನ ಮಾಡಿದ್ದೀವಿ. ಈ ವರ್ಷ ಈ ಸಂಸ್ಥೆ ಹೆಂಗೆ ಮಾಡ್ತಾರೆ ಅಂತ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾವು ಕಂಪ್ಲೀಟಾಗಿ ತಗೊಂಡು ನಮ್ಮ ಕೈಲಿ ಆಗೋಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸ್ಬೇಕು. ಜಸ್ಟ್ ನಮ್ಮ ಕ್ಯಾಂಪಸಲ್ಲಿ ಬರೋ ಮಕ್ಳಿಗಲ್ಲ, ಫುಲ್ ಕರ್ನಾಟಕಕ್ಕೆ ಅಂತ. ಫಸ್ಟ್ ಅನೌನ್ಸ್ಮೆಂಟ್ ಇಸ್, ನಮ್ಮ 4 ದಿವಸನೂ ಫುಲ್ ಲೈವ್ ಇರ್ತೀವಿ ಯೂಟ್ಯೂಬಲ್ಲಿ. ಯಾರೇ ಎಲ್ಲಿಂದನಾದರೂ ನಮ್ಮ ಟ್ಯಾಲೆಂಟ್ ನೋಡಲಿ ಅಂತ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ, ನಾವಿವತ್ತು ಇಂಡಸ್ಟ್ರಿ ಹೆಂಗಾಗಿದ್ದೀವಿ ಅಂತಂದರೆ, ಒಂದು ಟ್ಯಾಲೆಂಟ್ ಹುಡ್ಕೋಕ್ಕೆ ಎಷ್ಟೊಂದು ಕಡೆ ಹೋಗ್ತೀವಿ. ಬಟ್ ನಮ್ಮ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಾಗ ಯಾರಾದರೂ ಒಂದು ಟ್ಯಾಲೆಂಟ್ ಹುಡ್ತಿದ್ರೆ, ಒಂದು ಸಿಂಗರ್ ಆಗಿರ್ಬೋದು, ಒಂದು ಡ್ಯಾನ್ಸರ್ ಆಗಿರ್ಬೋದು, ಒಂದು ಆ್ಯಕ್ಟರ್ ಆಗಿರ್ಬೋದು, ಆ ಯೂಟ್ಯೂಬಲ್ಲಿ ನೋಡಿ ಅವ್ರನ್ನ ರೆಕಗ್ನೈಸ್ ಮಾಡಿ ನಾಳೆ ಅವ್ರಿಗೊಂದು ಆಪರ್ಚುನಿಟಿ ಸಿಗಕ್ಕೆ ಆಗಬೇಕು, ನಾವು ಅವಕಾಶ ಮಾಡಿಕೊಡ್ಲೇಬೇಕು ಅಂತ ನಾವು ಈ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಒಂದು. ಸೆಕೆಂಡ್, culture is a part of what we do. Like we've heard so many places, we eat culture for breakfast at Global Academy of Technology. So ಆ ಕಲ್ಚರ್ನ ಮುಂದಕ್ಕೆ ತೊಗೊಂಡು ಹೋಗೋಣ. ಎಲ್ಲ ಸ್ಟೂಡೆಂಟ್ಸು ಓನರ್ಶಿಪ್ ಮಾಡೋಣ. ನಾನು ಏನಕ್ಕೆ ಇವತ್ತಿಬ್ಬರು ಮಕ್ಕಳನ್ನ ಕೂರಿಸ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವತ್ತೂ ಒಂದು ದಿವಸ ನಾನು ಒಂದು ಸ್ಟೂಡೆಂಟ್ ಆಗಿ ನಿಂತ್ಕೊಂಡು ಆರ್ಗನೈಸ್ ಮಾಡಿದ್ದೀನಿ ಫೆಸ್ಟ್ನ. ಬಟ್ ನನ್ನನ್ನು ಯಾರೂ ಕರೆದಿಲ್ಲ. ನನಗೆ ಒಂದ್ಸಲ ಅನ್ಕೊತಾ ಇದೆ, ಯಾರಂತಂದ್ರೆ ಯಾರಾದರೂ ಕರೀತಾರೆ, ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ನಾವಿವತ್ತು ಸಂಸ್ಥೆಯಾಗಿ ಒಂದು ದುಡ್ಡು ಕೊಡ್ತಿರ್ಬೋದು, ಜಾಗ ಕೊಡ್ತಿರ್ಬೋದು, ಬಟ್ ಈ ಫೆಸ್ಟ್ ನಡೆಯುತ್ತೆ ಅಂತಂದರೆ the youth of Global Academy of Technology is taken over the fest and they are the running the fest, and this is the quality of the youth and students in my college ಅಂತ ನಾನು ರಾಜ್ಯಕ್ಕೆ ತಿಳಿಸ್ಕೊಡ್ಬೇಕು ಅಂತ ಅವರಿಬ್ರು ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನನಗೆ ಕ್ವಶನ್ ಕೇಳೋದಲ್ಲ ನೀವು, ಅವರಿಬ್ರು ಕ್ವಶನ್ ಕೇಳಿದ್ರು ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿರ್ತಾರೆ, ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆಯಿತಾ? ಸೆಕೆಂಡ್, ಈ VTU ಫೆಸ್ಟು ಈ ಸತಿ 24ನೇ ವರ್ಷ ಫೆಸ್ಟು. ಇಷ್ಟು ವರ್ಷದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಈ ಫೆಸ್ಟಲ್ಲಿ ಯಾವತ್ತಾದರೂ ನಡೆದಿದೆ ಅಂದರೆ ಅದು ಈ ವರ್ಷ ನಮ್ಮ ಕಾಲೇಜಲ್ಲಿ ಅಂತ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ 1000 ಜನ, 1500 ಜನ, 2000 ಜನ ಮಕ್ಕಳಿದ್ರೆ, ದಿಸ್ ಟೈಮ್ ವಿ ಹ್ಯಾವ್ 3500 ಸ್ಟೂಡೆಂಟ್ಸ್. 3500 ಜನ ಮಕ್ಕಳು ಈ ಕ್ಯಾಂಪಸ್ಗೆ ಬಂದು ಅವರ ಪ್ರತಿಭೆನ ತೋರಿಸ್ಕೊಡ್ತಾರೆ. ಆ್ಯಂಡ್ ಆ ಪ್ರತಿಭೆಗೆ ಒಂದು ಅಪ್ರಿಸಿಯೇಷನ್ ತಗೊತಾರೆ. ಅದು ನಮ್ಮ ಕಾಲೇಜ್ ಒಂದು ಸ್ಥಳ ಆಗಿರುತ್ತೆ ಅಂತ ಹೇಳಕ್ಕೆ ತುಂಬ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಫಸ್ಟ್ ಇದನ್ನು ಮೋರ್ ದೆನ್ 100 ಕಾಲೇಜಸ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಇನ್ಫ್ಯಾಕ್ಟ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ದೀವಿ, ದಟ್ ಇನ್ನೂ ಒಂದಷ್ಟು ಜನ ಮಾಡೋಕ್ಕಾಗಲ್ಲ ಅಂತ, ಬಿಕಾಸ್ ವಿ ಹ್ಯಾವ್ ಫುಲ್ ಹೌಸ್. 3500 ಜನ ಮಕ್ಕಳು ಆಲ್ ಓವರ್ ಕರ್ನಾಟಕದಿಂದ, ರಾಯಚೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಎಲ್ಲ ಕಡೆಯಿಂದ ನಮ್ಮ ಕ್ಯಾಂಪಸ್ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 1500ರಿಂದ 1800 ಜನ ಮಕ್ಕಳಿಗೆ ನಾವೇ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ.
ಮೋರ್ ದೆನ್ 4,000 ಜನ ಮಕ್ಕಳಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಯೋಚನೆ ಮಾಡದೆ, ಅವರು ಯಾವಾಗ ಊಟ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ಅವ್ರ ಕಲೆ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಬೆಸ್ಟ್ನ ಕೊಡಬೇಕು ಅಂತ ಊಟ ಅರೇಂಜ್ ಮಾಡಿದ್ವಿ. ಮುಂದಕ್ಕೆ ಇಟ್ಸ್ ಅ ಯೂತ್ ಕಲ್ಚರಲ್ ಫೆಸ್ಟ್. 5 ಕ್ಯಾಟಗರೀಸಲ್ಲಿ ಕಾಂಪಿಟಿಷನ್ಸ್ ನಡೆಯುತ್ತೆ. ವೆದರ್ ಇಟ್ ಇಸ್ ಮ್ಯೂಸಿಕ್, ಡಾನ್ಸ್, ಫೈನ್ ಆರ್ಟ್ಸ್, ಥಿಯೇಟರ್ ಆ್ಯಂಡ್ ಲಿಟ್ರರಿ, ಎಲ್ಲ 5 ಕ್ಷೇತ್ರದಲ್ಲೂ 25 ಕಾಂಪಿಟಿಷನ್ಸ್ ಇದೆ. BTU ಅವರೇ ಆ ಕಾಂಪಿಟಿಷನ್ಸ್ ಮಾಡಿ ರೂಲ್ಸ್ ಮಾಡಿ ನಮ್ಗೆ ಕಳಿಸಿದ್ದಾರೆ. ಮೋರ್ ದೆನ್ 100 ಎಕ್ಸ್ಪರ್ಟ್ಸ್ ಆ ಫೀಲ್ಡಲ್ಲಿ, ವೆದರ್ ಇಟ್ ಈಸ್ ಡಾನ್ಸ್, ಡ್ರಾಮಾ, ನಾವು ಜಡ್ಜಸ್ ಹೆಸರನ್ನ ರಿವೀಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಹೇಳ್ತಾ ಇಲ್ಲ, ಇಟ್ ಇಸ್ ದ ಪಾರ್ಟ್ ಆಫ್ ದ ರೂಲ್. ಬಟ್ ನೀವು ಅವತ್ತು ನಮ್ಮ ಸ್ಕೂಲ್ ಕಾಲೇಜಿಗೆ ಬಂದರೆ ಮೋರ್ ದೆನ್ 100 ಜನ ಎಕ್ಸ್ಪರ್ಟ್ಸ್ ಈ ಕಲಾರಂಗದಲ್ಲಿ ನಮ್ಮ ಕರ್ನಾಟಕನ ಗ್ಲೋಬಲ್ ಮ್ಯಾಪ್ ಮೇಲೆ ಹಾಕಿರೋರು ನಮ್ಮ ಕಾಲೇಜ್ ಒಳಗಡೆ ಬಂದು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಆ ಅರೇಂಜ್ಮೆಂಟ್ ಆಗಿದೆ. ಅದು ಬಿಟ್ಟರೆ ನಾವು ಫಸ್ಟ್ ಟೈಮ್ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ ಸೇಮ್ ದಟ್ ನಾವು ಇಂಜಿನಿಯರಿಂಗ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಅಂತ. ಬೆಂಗಳೂರು, ಕರ್ನಾಟಕ, ಮೋಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿದೆ ಅಂತ. ಸೊ ನಾವು ಬರೀ ಒಂದು ಇಂಜಿನಿಯರಿಂಗ್ ಅಲ್ಲ, ನಾವು ಓವರ್ ಆಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ನಮ್ಮ ಈ ಸತಿ ಇಂಟ್ರಾಕ್ಟ್ 2025 24ನೇ BTU ಫೆಸ್ಟ್ ಥೀಮ್ನ ಬ್ರ್ಯಾಂಡ್ ಕರ್ನಾಟಕ ಆಗಿಟ್ಟಿದ್ದೀವಿ ನಾವು. ಯಾಕೆಂದರೆ ನಾವು ಹೆಮ್ಮೆಯಿಂದ ನಮ್ಮ ರಾಜ್ಯದಲ್ಲಿ ಏನೇನು ಕಲೆ ಇದೆ, ಯಾವ ಮೂಲೆಗಿದೆ, ಒಂದು ಯಕ್ಷಗಾನ ಆಗಿರ್ಬೋದು, ಒಂದು ಕೋಲಾಟ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಹೆಂಗೆ ನಾವು ಪ್ರತಿಭೆ ತರ್ತೀವಿ ಅಂತ ನೀವು ಬರೀ ನೋಡೋದೇ ಅಲ್ಲ, ಅನುಭವಿಸ್ತೀರಾ. 24ನೇ ತಾರೀಕಿಂದ 27ನೇ ತಾರೀಕು ನಮ್ಮ ಕಾಲೇಜ್ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ, ಈ ಕಲ್ಚರಲ್ ಎಕ್ಸ್ಟ್ರಾ ವ್ಯಾಗ್ಯಾನ್ಸಾನ ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಯಾವುದೇ ಗೆಸ್ಟ್ನ ಇಲ್ಲಿ ಕರೆದ್ರು ದೇ ವಿಲ್ ರೆಪ್ರೆಸೆಂಟ್ ಬ್ರ್ಯಾಂಡ್ ಕರ್ನಾಟಕ. ಅವರು ನಮ್ಮ ಕರ್ನಾಟಕದವರಾಗಿ ಕರ್ನಾಟಕದ ಹೆಸರನ್ನ ಇನ್ನೂ ಒಂದಷ್ಟು ಕಡೆ ಹೋಗಿದ್ದಾರೆ. ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಾವೊಂದು ಅಪ್ರಿಸಿಯೇಷನ್ ಕೊಡಬೇಕು, ಅದು ನಮ್ಮ ಸಂಸ್ಥೆ ಆಗಿರಬೇಕು ಅಂತ ತುಂಬ ಯೋಚನೆ ಮಾಡಿ ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ. Function inauguration will be done by our Deputy Chief Minister D.K. Shivakumar, who is also the Chairman of Global Academy of Technology. 25 ವರ್ಷ ಅವರು ಒಂದು ಚಾಯ್ಸ್ ಆಗಿ ಎಜುಕೇಶನ್ ತಗೊಂಡು ಮುಂದೆ ಹೋಗಿದ್ದಾರೆ. He's given us the opportunity. I thank him on behalf of the entire family of National Education Foundation and Global Academy of Technology for giving us the opportunity. It will also be presided by the Vice Chancellor of VTU. Sir will be here. He will also support us. He supported us in every way by trusting us in this organization. So Vidya Shankar sir ಬರ್ತಾರೆ ಅವತ್ತಿನ ದಿವಸ. ಸ್ಪೆಷಲ್ ಗೆಸ್ಟ್ ಆಗಿ ಧ್ರುವ ಸರ್ಜಾ ಅವರು ಬರ್ತಾರೆ ನಮ್ಮ ಕಾಲೇಜ್ಗೆ ಅವತ್ತು ಟು ಇನಾಗ್ರೇಟ್ ದ ಕಲ್ಚರಲ್ ಎಕ್ಸ್ಟ್ರಾವೆಗನ್ಸಾ. ಹೂ ಹಿ ಇಸ್ ನಾನು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. who's definitely a representation of brand Karnataka. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ಸಂಸ್ಥೆನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ನಮ್ಮ ಅಭಿನಂದನೆಗಳನ್ನ ಅವ್ರಿಗೆ ಹೇಳಬೇಕು ಅಂತ ಅವ್ರನ್ನ ಕರೆಸ್ತಾ ಇದ್ದೀವಿ. ದ ವೆಲ್ ನೋನ್ ಕರ್ನಾಟಕದ ಸಿಂಗರ್ ಆಗಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಒಂದು ಹೆಸರು ಮಾಡಿರೋ ವಿಜಯ್ ಪ್ರಕಾಶ್ ಕಾನ್ಸರ್ಟ್ 25ನೇ ತಾರೀಕು ರಾತ್ರಿ ಇರುತ್ತೆ. ಪ್ರೆಸ್ ಅವರು ದಯವಿಟ್ಟು ಬನ್ನಿ. ಅದು ಬಿಟ್ಟು ಬಿಕ್ಕಿರು ಯಾರಾದರೂ ನಮ್ಮ ಸ್ಟೂಡೆಂಟ್ಸು, ನಮ್ಮ ಕಾಲೇಜಸ್ ಅವರು ಎಲ್ಲರೂ ಬಂದು ಅವ್ರು ತಗೋಬೇಕು. ಅವರನ್ನು ನಾವೇಂತ ಚೂಸ್ ಮಾಡಿದ್ವಿ ಅಂದರೆ ಹಿ ಈಸ್ ನೋ ಲೆಸ್ ದೆನ್ ಬ್ರ್ಯಾಂಡ್ ಕರ್ನಾಟಕ ಫಾರ್ ಆಲ್ ಆಫ್ ಅಸ್. ಸೊ ಅಂಥವರೇ ನಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡಬೇಕು. ಅವ್ರು ತುಂಬ ಸಲ ಮುಂಚೆನೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಿದ್ದಾರೆ, ಬಟ್ ಯಾವತ್ತೇ ಬಂದರೂ ಅವ್ರು ಸ್ಪೆಷಲ್ ಆಗಿ ಫೀಲ್ ಮಾಡಿಸ್ತಾರೆ ಅಂತ ಅವ್ರು ಬರ್ತಾ ಇದ್ದಾರೆ. ಇನ್ ಫೈನಲ್ ಇದು ಬಿಟ್ಟು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ನೀವು ನಮ್ಮನ್ನ ಫಾಲೋ ಮಾಡ್ತಿದ್ರೆ ಇವತ್ತಿಂದ 25ನೇ ತಾರೀಕುವರೆಗೂ ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಾವು ಕಳಿಸ್ಕೊಡ್ತೀವಿ. ಫೈನಲ್ ಕ್ಲೋಸಿಂಗ್ ಸೆರೆಮನಿಗೆ ವಿಜಯ ರಾಘವೇಂದ್ರ ಅವ್ರು ಬರ್ತಾ ಇದ್ದಾರೆ, who's also been our hemme of our Karnataka, who motivates students, who understands education, who's coming here to tell not just about the culture but also the tradition of India. ಅವ್ರು ಹಾಡೋದಾಗಿರ್ಬೋದು, ಅವ್ರು ಬರೆಯೋದಾಗಿರ್ಬೋದು, ಇವತ್ತು ಅವ್ರ ಪಾಡ್ಕಾಸ್ಟ್ ಆಗಿರ್ಬೋದು ನಾವು ನೋಡ್ತಾ ಇದ್ವಿ. ಇದೆಲ್ಲನೂ ನಮ್ಮ ಮಕ್ಳಿಗೆ ಸ್ಫೂರ್ತಿ ಆಗಲಿ. ಆ್ಯಂಡ್ ಏನಕ್ಕೆ ನಾವು ಇಷ್ಟು ಜನನ ಕರ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಾವು ಈ ಆಡಿಟೋರಿಯಮಲ್ಲಿ ಕೂತಾಗ ನಾವು ಒಂದು ಆ ಥರ ಆಗ್ಬೋದು ಅಂತ ಒಂದು ಡ್ರೀಮ್
ನಮ್ಮ ಮಕ್ಕಳು ಮಾಡಲಿ, ಅದನ್ನು ಅಚೀವ್ ಮಾಡಲಿ. ಸುಮ್ಮನೆ ಒಂದು ಟಿ ವಿಲಿ ನೋಡಿಕೊಂಡು ಸ್ಟಾರ್ಸ್ನ ಸ್ಟಾರ್ ಅನ್ನೋದಲ್ಲ, ಲೈವಲ್ಲಿ ನೋಡಿ ನಾವು ಹಿಂಗೆ ಆ ಸ್ಟಾರ್ ಆಗ್ಬೋದು ಅಂತ ಒಂದು ಮೋಟಿವೇಶನ್ ನಮ್ಮ ಸ್ಟೂಡೆಂಟ್ಸಿಗೆ ಬರಲಿ ಅಂತ ಕಾರಣಕ್ಕೆ ನಮಗೆ ಎಷ್ಟಾಗುತ್ತೋ ಎವ್ರಿ ಟೈಮ್ ದ ಗೇಟ್ ಆಫ್ ಗ್ಲೋಬಲ್ ಓಪನ್ಸ್ we will appreciate and thank a person to come in to motivate us. ಸರ್, ನಮ್ಮ ಕಾಲೇಜಲ್ಲಿ ಬರೀ ಬೆಂಗಳೂರಿಂದ ಮಕ್ಕಳು ಬರಲ್ಲ, ಕರ್ನಾಟಕದಿಂದ ಮಕ್ಕಳು ಬರ್ತಾರೆ, ಇನ್ಫ್ಯಾಕ್ಟ್ ವಿದೇಶದಿಂದಲೂ ಮಕ್ಕಳು ಬರ್ತಾರೆ. ಸೊ ಆ ಬಂದಿರೋ ಮಕ್ಕಳಿಗೆ ಇವತ್ತಿರೋ ಲೋಕಲ್ ಸ್ಟ್ಯಾಂಡರ್ಡ್ನ ಅರ್ಥ ಮಾಡಿಸ್ಬೇಕು. ಕರ್ನಾಟಕ ಅಂದರೆ ಏನು, ಕರ್ನಾಟಕ ಕಲ್ಚರ್ ಅಂದರೆ ಏನು ಅಂತ ನಾವು ಓಪನ್ ಅಪ್ ಮಾಡಬೇಕು. ಬರೀ ಒಂದು ವೆಸ್ಟರ್ನ್ ಡ್ಯಾನ್ಸೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಒಂದು ಡ್ಯಾನ್ಸ್ ಇದೆ, ಆ ಕ್ಯಾರೆಕ್ಟರ್ ಇದೆ, ಆ ಯಕ್ಷಗಾನನ ಮುಂದೆ ತಗೊಂಡು ಹೋಗ್ಬೇಕು. ನಮ್ಮಿನ ಯುವ ಪೀಳಿಗೆಗೆ ನಮ್ಮ ಕಲ್ಚರ್ ಹಿಸ್ಟ್ರಿ ಏನು ಅಂತ ತಿಳಿಸ್ಕೊಡೋದು ಒಂದು ಇನ್ಸ್ಟಿಟ್ಯೂಷನ್ ಆಗಿರೋದು ನಮ್ಮ ಜವಾಬ್ದಾರಿ ಅಂತ ಕರೆಕ್ಟಾಗಿ ಇಟ್ಕೊಂಡು, ಇದು ಬರೀ ನಮ್ಮ ಕಾಲೇಜ್ ಫೆಸ್ಟ್ ಆಗದೆ ಫುಲ್ ವಿಶ್ವೇಶ್ವರ ತಂತ್ರ ವಿದ್ಯಾಲಯದ ಫೆಸ್ಟ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ. ವಿಡಿಯೋಲಿ ಆಲ್ಮೋಸ್ಟ್ ಮೋರ್ ದೆನ್ 300-400 ಕಾಲೇಜಸ್ ಇದೆ. ಆ 300-400 ಕಾಲೇಜಲ್ಲಿ ನಾವು ಎಲ್ಲ ಕಾಲೇಜಸ್ಗೂ ಇನ್ವೈಟ್ ಕಳಿಸಿದ್ವಿ. ಯಾರು ಬೇಗ ಇಂಟ್ರೆಸ್ಟ್ ತೊಗೊಂಡ್ರು ಅಷ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಯಾರು ಲೇಟಾಗಿ ತಗೋತಾ ಇದ್ದಾರೆ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ನಾವೆಲ್ಲ ಹೇಳ್ತೀವಲ್ಲ, ಹಾಗೆ ನಾವು ರೂಲ್ಸ್ನ ಫಾಲೋ ಮಾಡಿಕೊಂಡು ಯಾರು ಲೇಟಾಗಿ ಬರ್ತಾ ಇದ್ದಾರೆ ರಿಜಿಸ್ಟ್ರೇಷನ್ಸ್ ಆರ್ ಕ್ಲೋಸ್, ಯೋರ್ ಆಪರ್ಚುನಿಟಿ ಇಸ್ ಓವರ್ ಅಂತ ಹೇಳ್ತಾ ಇದ್ದೀವಿ. ನಾವು ಯಾವುದು ಸೆಲೆಕ್ಟ್ ಮಾಡಿಲ್ಲ. ಯಾವುದೇ ಒಂದು VTU ಕಾಲೇಜ್ ಆಗಿದ್ರು ದೇ ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ವಿತ್ ಅಸ್. ಇದು VTU ಫೆಸ್ಟ್ ಆಗಿರೋದ್ರಿಂದ ನಾನು ಆ ಪ್ರೈಸ್ ಅಮೌಂಟು, ಪ್ರೈಸ್ ಸ್ಟೇಜ್ನ ಒಂದು ಸ್ಟೇಜ್ ಕೊಡಬೇಡು ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಅದಾದ್ಮೇಲೆ ನಿಮ್ಮನ್ನ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಆ್ಯಂಡ್ ತಪ್ಪಾಗುತ್ತೆ ಅದು. ಬಟ್ ನನ್ನ ಕಾಲೇಜಲ್ಲಿ, ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಕಾಲೇಜಲ್ಲಿ ಒಂದು ಕಲ್ಚರಲ್ಗೂ ನಾನು ಸ್ಪಾನ್ಸರ್ಶಿಪ್ ಇಟ್ಟು ಸ್ಟೂಡೆಂಟ್ಸ್ನ ತೊಗೊತೀನಿ. ಒಂದು ಸ್ಪೋರ್ಟ್ಸಲ್ಲಿ ಒಳ್ಳೇದಾಗಿದ್ರು, ನೀನು ಮಾರ್ಕ್ಸ್ ಇಲ್ಲದೆ ಇದ್ರು ಬಾ, ನಾನು ಸ್ಪೋರ್ಟ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ನಾನು ಸ್ಪಾನ್ಸರ್ಶಿಪ್ ತೊಗೊಂಡಿದ್ವಿ. ಸೊ ಸ್ಕಾಲರ್ಶಿಪ್ ಸೀಟ್ಸ್ನ ಕಲ್ಚರಲ್ಸ್ಗೂ ನಾವು ಡೈಸೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀವಿ. ನಿಮ್ಮ ಮಕ್ಕಳನ್ನು ಕೇಳ್ಬೋದು, ನೀವು ವಿಚಾರಿಸ್ಕೊಳ್ಬೋದು. ಸೊ ಇದು 24th VTU ಯೂತ್ ಫೆಸ್ಟಿವಲು. ನಮ್ಮ ಫುಲ್ ದೇಶದಲ್ಲಿ ಇಂಜಿನಿಯರಿಂಗ್ ಹೈಯೆಸ್ಟ್ ನಂಬರ್ ಆಫ್ ಕಾಲೇಜ್ ಇರೋದು ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಅಫಿಲಿಯೇಟೆಡ್ ಟು VTU. VTU ಇಸ್ ಅ ವೆರಿ ಬಿಗ್ ಬಾಡಿ ವೇರ್ ಇಂಜಿನಿಯರ್ಸ್ ಆರ್ ಪ್ರೊಡ್ಯೂಸ್ಡ್ ಆ್ಯಂಡ್ ಟೇಕನ್ ಫಾರ್ ದ ಎಂಟೈರ್ ಕಂಟ್ರಿ. ಸೊ ಆ ಒಂದು VTU ಅವಕಾಶ ಕೊಟ್ಟಿದೆ ನಮಗೆ ಕಲ್ಚರಲ್ ಯೂತ್ ಫೆಸ್ಟ್ ಮಾಡೋಕ್ಕೆ. ಅದು ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 24ನೇ ತಾರೀಕು ಮಾರ್ಚಿಂದ 27ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲ ಇವೆಂಟ್ಸು ಸ್ಟಾರ್ಟಿಂಗ್ ಫ್ರಮ್ ಆಲ್ ದ ರೌಂಡ್ಸ್ ವಿಲ್ ಹ್ಯಾಪನ್ ಹಿಯರ್. 24ನೇ ತಾರೀಕು ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ. ಆ್ಯಂಡ್ 27ನೇ ತಾರೀಕು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಸೊ ಆ ಮಧ್ಯದಲ್ಲಿ 100 ಪೊಯೆಟ್ಸ್ಗಳು, ಡಾನ್ಸರ್ಸ್ಗಳು, ಸಿಂಗರ್ಸ್ಗಳು ಆ್ಯಂಡ್ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಮಾಡಿದಾರೋ ಅವರು ಜಡ್ಜಸ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಸ್ಫೂರ್ತಿ ತುಂಬಕ್ಕೆ. ನಾವು ಆ ಹೆಸರುಗಳನ್ನ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ VTU ರೂಲ್ಸ್ ಇದೆ ಸೇಯಿಂಗ್ ದ್ಯಾಟ್ ವಿ ಕೆನಾಟ್ ಗಿವ್ ಔಟ್ ಆ ಜಡ್ಜಸ್ ಲಿಸ್ಟ್ ಅಂತ. ಅದು ಬಿಟ್ಟು ಸೆಲೆಬ್ರಿಟಿ ಲಿಸ್ಟಲ್ಲಿ ಧ್ರುವ ಸರ್ಜಾ ಅವರು ಇನಾಗ್ರೇಷನ್ಗೆ ಬರ್ತಾರೆ, ವಿಜಯ ರಾಘವೇಂದ್ರ ಅವರು ಫೈನಲ್ ವ್ಯಾಲಿಡಿಟ್ರಿಗೆ ಬರ್ತಾರೆ. ಅದರ ಮಧ್ಯದಲ್ಲಿ ವಿಜಯ್ ಪ್ರಕಾಶ್ ಅವರು ಕಾನ್ಸರ್ಟ್ ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದ ಜನ ಜೊತೆನೂ ನಾವು ಮಾತಾಡ್ತಾ ಇದ್ವಿ. ಕನ್ಫರ್ಮೇಷನ್ ಇಲ್ಲದೆ ನಾನು ಮಾತಾಡ್ಬಾರ್ದು. ನಿಮಗೂ ಗೊತ್ತು ಸೆಲೆಬ್ರಿಟಿ ಲೈಫ್ ಅಂದರೆ ಎಷ್ಟು ಕಷ್ಟ ಇರುತ್ತೆ, ಅವ್ರ ಟೈಮ್ ಇರುತ್ತೆ ಅಂತ. ಅವ್ರು ಲಾಸ್ಟ್ ದಿವಸ ಕನ್ಫರ್ಮ್ ಮಾಡಿದ್ರು ನಾವು ಅವ್ರನ್ನ ಕರಿತೀವಿ. ನಾವು ಒಂದಿಲ್ಲ ಅಂದರೂ ಒಂದು 30-40 ಜನಕ್ಕೆ ಇನ್ವೈಟ್ನ ಕಳಿಸಿದ್ವಿ. ನಾಟ್ ಬಿಕಾಸ್ ಅವ್ರು ಸುಮ್ಮನೆ ಬರಬೇಕು ಅಂತ, ಬಟ್ ನಮಗೊಂದು ಆಪರ್ಚುನಿಟಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡೋಕ್ಕೆ, ನಮ್ಮ ಕರ್ನಾಟಕದ ಸಾಹಿತ್ಯನ ಮುಂದಕ್ಕೆ ತೊಗೊಂಡು ಹೋಗಿದಾರಲ್ಲ ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಮ್ಮ ಸ್ಟೇಜ್ ಆ ಸನ್ಮಾನ ಆಗಬೇಕು ಅಂತ ತುಂಬ ಜನಕ್ಕೆ ಕಳಿಸಿದ್ದೀವಿ. ಅವ್ರು ಯಾರ್ಯಾರು ರಿಪ್ಲೈ ಮಾಡ್ತಾರೆ ಎಲ್ಲರಿಗೂ ಯಾರ್ಯಾರು ಟೈಮ್ ಇದೆ 24ರಿಂದ 27ನೇ ತಾರೀಕು ನಮ್ಮ ಕಾಲೇಜಿಗೆ ಬನ್ನಿ. ನಾವು ಯಾರನ್ನಾದರೂ ಮಿಸ್ ಮಾಡ್ಕೊಂಡಿದ್ರು ನಿಮ್ಗೆ ಅನಿಸಿದ್ರೆ ನಾವು ಇರಬೇಕು ಅಂತ ಪ್ಲೀಸ್ ನಮಗೆ ಬರೀರಿ ಸೋಷಿಯಲ್ ಮೀಡಿಯಾಲಿ. ನಾವು ಅದನ್ನು ತೊಗೊಂಡು ನಿಮಗೆ ನಾವು ಕರಿತೀವಿ ಅಂತ ಈ ಮಾಧ್ಯಮದ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಷ್ಟು ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? 3500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಇನ್ ದ VTU ಯೂತ್ ಫೆಸ್ಟಿವಲ್ ಫ್ರಮ್ ದ ಲಾಸ್ಟ್ 10 years. ಆ್ಯಂಡ್ ಅದು ಬಿಟ್ಟು ನಮ್ಮ ಕಾಲೇಜ್ ಮಕ್ಕಳು ಇರ್ತಾರೆ. ನಮ್ಮ ಬ್ರ್ಯಾಂಡ್ ಕರ್ನಾಟಕಕ್ಕೆ ಪೂರಕವಾಗಿ ಏನು ತಯಾರಿ ಆಗಿದೆ? ಬ್ರ್ಯಾಂಡ್ ಕರ್ನಾಟಕ ಪೂರ್ವಕವಾಗಿ ಏನೇನು ನಮ್ಮದು ಕಲೆಗಳಿದೆ, ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಇನ್ನೊಂದು ಕರ್ನಾಟಕ ಸಾಹಿತ್ಯ ಗೀತೆ ಆಗಿರ್ಬೋದು, ಅಂಥದ್ದು ಎಲ್ಲ ಪ್ರೋಗ್ರಾಮ್ಸು ನಾವು ಇನಾಗ್ರೇಷನು ವ್ಯಾಲಿಡಿಟ್ರಿ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಚೆನ್ನಾಗಿರೋ ಕೋರಿಯೋಗ್ರಾಫರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಕೂಡ ನಾವು ನಮ್ಮ ಕಾಲೇಜಿಗೆ ಕರೆಸಿದ್ದೀವಿ. ನಮ್ಮ ಮಕ್ಕಳನ್ನ ತಯಾರಿ ಮಾಡಲಿ, ಬರೀ ಅವ್ರಿಗೆ ಎಷ್ಟು ಗೊತ್ತು ಅಲ್ಲ ಇನ್ನೊಬ್ಬರನ್ನ ಕಲ್ತು ಅವ್ರ ಪ್ರತಿಭೆನ ತೋರಿಸ್ಲಿ ಅಂತ. ಸೊ ನಮಗಾದಷ್ಟು ನಾವು ಮಾಡ್ತಾಯಿದ್ದೀವಿ.
ಸೂಚನೆ ಕೊಟ್ಟಿದ್ದಾರೆ ಸರ್ ನನ್ನ ಸಂಸ್ಥೆ ಬಗ್ಗೆ ನಾನು ಮಾತಾಡ್ಬೋದು. ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗತ್ತಾ ಇಲ್ಲಿ ನಿಂತ್ಕೊಂಡು? ಕರ್ನಾಟಕನ ಹೆಂಗೆ ಹೆಚ್ಕೊಂಡು ಹೋಗ್ಬೋದು ಅಂತ ನಾನು ಮಾತಾಡ್ಬೋದು ನನ್ನ ಮಕ್ಕಳಿಗೆ. ನನ್ನ ಹತ್ರ ಇರೋದು 8,000 ಜನ ಮಕ್ಕಳು ಅಷ್ಟೇ. ನಮ್ಮ ಅಪ್ಪನ ಹತ್ರ 8 ಲಕ್ಷ ಜನ ಇರ್ಬೋದು. ಸೊ ನನ್ನ ಹತ್ರ ಇರೋ ಎಷ್ಟು ಜನದಲ್ಲಿ ನಾನೇನು ಮಾಡ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಇವತ್ತು. ನಾನು ರಾಜಕೀಯ ಆಗಲಿ ಆರ್ ಯುನೋ ಒಂದು ಗೌರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡೋಳು ಅಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ತಾವೇನು ರಾಜಕೀಯಕ್ಕೆ ಬರ್ತಿದ್ದಾರೆ? ಇವತ್ತಿನ ದಿವಸದ ಪ್ರಕಾರ ನಂಗೆ ದೇವರಾಣೆ ಆ ಥರ ಒಂದು ಆಲೋಚನೆನೂ ಇಲ್ಲ ಸರ್. ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಖತ್ ಆ್ಯಕ್ಟಿವ್ ಇರ್ತೀರಾ, ಮತ್ತು ಜನಗಳ ಜೊತೆ ಮತ್ತು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ವರ್ಚಸ್ಸು ಒಂಥರ ಪಾಲಿಟಿಕ್ಸಿಗೆ ಬರ್ಬೋದೇನೋ. ಯಾಕೆ ಪಾಲಿಟಿಕ್ಸಲ್ಲಿ ಮಾತ್ರ ಹಂಗಿರುತ್ತಾ ಮೇಡಮ್? ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಕಳೆ ಎಲ್ಲರಿಗೂ ಕಾಣಿಸುತ್ತೆ, ಬಟ್ ಹಂಗಲ್ಲ. ನಂಗೆ ಸಿಕ್ಕಿರೋ ಅವಕಾಶನ ನಾನು ಹೆಂಗೆ ಉಪಯೋಗಿಸ್ಕೊಂಡು ಅದರಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಂತ ತುಂಬ ಉಪಯೋಗ ಸರ್. ನಂಗೆ ಸದ್ಯಕ್ಕೆ ನಂಗೆ ಅವಕಾಶ ಇರೋದು ನಾನಿರೋ ಇನ್ಸ್ಟಿಟ್ಯೂಟ್, ನಂದಿರೋ ಸ್ಕೂಲ್, ಅದನ್ನ ಮುಂದಕ್ಕೆ ಹೆಂಗೆ ತೊಗೊಂಡು ನಾನು ಸೋಷಿಯಲ್ ಮೀಡಿಯಲ್ಲಿ ಏಂತಕ್ಕಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಏಂತಕ್ಕಿದ್ದೀನಿ ಅಂತಂದರೆ, ಯಂಗ್ಸ್ಟರ್ಸು ವಿದ್ಯಾಸಂಸ್ಥೆಗಳಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ, ರಿಟೈರ್ಮೆಂಟ್ ಜಾಬ್ ಅಂತ. ಬಟ್ ವಿದ್ಯಾಸಂಸ್ಥೆಯಲ್ಲೂ ಒಂದು ಕ್ಯಾರೆಕ್ಟರ್ ಇದೆ, ಯಂಗ್ಸ್ಟರ್ಸ್ಗೆ ಒಂದು ಗ್ರೋ ಆಗೋ ಆಪರ್ಚುನಿಟಿ ಇದೆ. ಸೊ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸು ಎಜುಕೇಷನ್ ಫೀಲ್ಡಿಗೆ ಬರಲಿ, ಎಜುಕೇಷನ್ ಫೀಲ್ಡ್ನ ಅಪ್ಲಿಫ್ಟ್ ಮಾಡಲಿ. ನಾನೊಂದು ರೋಲ್ ಮಾಡಲಾಗಿ ಅಲ್ಲಿ ನಿಂತ್ಕೊಬೇಕು, ಅವ್ರಿಗೆ ನೋಡ್ಬಿಟ್ಟು ಓಕೆ ಇವಳು ಎಷ್ಟು ಚೆನ್ನಾಗಿ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದಾಳೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾ ಬಂದೆ.